ಹಾಂ ಹಾಂ ಹಾಂ, ಒಳ್ಳೆ ಇಡ್ಲಿ ಇದ್ದಂಗೆ ಐತೆ ಗುರು. ಜಾಗ ಒಳಗಡೆ ಹೋಗಿ ಜಾಗ ಇಲ್ವಲ್ಲ ಮಾರಾಯ, ರೋಡ್ ಸೈಡಿಂದ ಬರ್ಬೋದಾ? ಒಳಗೆ ಹೋಗಿ ಜಾಗ ಇಲ್ಲ ಮಾರಾಯ. ರಬ್ಬರ್ ಪ್ಲಾಂಟೇಶನ್ ಮಾಡವ್ರೆ. ರಬ್ಬರ್ ಪ್ಲಾಂಟೇಶನ್ ನನ್ನ ಜೀವನದಲ್ಲೇ ನೋಡಿಲ್ಲ ಗುರು. ಆಯಿತು, ಆಮೇಲೆ ಹೆಂಗೆ ಮಾಡ್ತಾರೆ ಏನು ಅಂತ ಒಂದ್ಸತಿ ನೋಡಬೇಕು ಅಂತ ಭಾಳ ಆಸೆ. ಇಲ್ಲೇ ಹೋಗ್ಬಿಡ್ತೀನಿ, ಜಾಗ ಇದೆ. ರಬ್ಬರ್ ಪ್ಲಾಂಟೇಶನ್ ತೋರಿಸ್ತೀನಿ ಬನ್ನಿ ನಿಮಗೆ. ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡ್ತೀನಿ ಒಂದ್ಸತಿ ಒಳಗೆ ಹೋಗೋಕ್ಕಾಗತ್ತೆ, ಏನು ಕತೆ ಏನು ಅಂತ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಅಯ್ಯೋ, ಬೈಕ್ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನುಸ್ಕೊಂಬಂದಿದ್ದೀನಿ, ಅಂದಿಮರಿ ನಿಲ್ಸ್ಕೊಂಬಂದಂಗೆ. ಯಾರೂ ನೋಡಿಲ್ಲ ಸದ್ಯಕ್ಕೆ. ಸಾಕಾದ ಕಷ್ಟಪಟ್ಟು ಬಂದಿದ್ದೀನಿ ಅದರೊಳಗೆ ನಿಮಗೆಲ್ಲ ರಬ್ಬರ್ ತೋರಿಸುವ ಅಂತ. ಇಲ್ಲಿ ನೋಡುಗುರು, ಇಲ್ಲಿ ರಬ್ಬರ್ ಇಲ್ಲೈತೆ. ಕೆತ್ತನೆ ಈ ಥರ ಮಾಡಿದ್ದಾರೆ, ಕೆತ್ತಾರೆ ಈ ಥರ ಎಲ್ಲ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ರಬ್ಬರ್ ತೆಗ್ದಿದ್ದಾರೆ. ಇದು ಹೊಸ್ದಾಗಿ ತೆಗ್ದಿರೋದು ನೆನ್ನೆ ಮೊನ್ನೆ ನೋಡಿ. ಇದರೊಳಗೆ ರಬ್ಬರ್ ಇದೆ. ಇದು ಹಿಂಗೆ ತೆಗೆದ್ರೆ ಬರುತ್ತೆ, ಹಿಂಗೆ ತೆಗೆದ್ರೆ ನೋಡಿ ರಬ್ಬರ್ ಬರುತ್ತೆ. Isn't that amazing? ಯಾರೋ ದೊಡ್ಡದೊಳಗೆ ಬಂದ್ಬಿಟ್ಟು ರಬ್ಬರ್ ತೋರಿಸ್ತಾ ಏನು ನೋಡಿ ನಿಮಗೆ. ಸೂಪರ್ ಅಲ್ವಾ? ಅದ್ಭುತವಾಗಿದೆ. ಹಾಂ ಹಾಂ ಹಾಂ, ಇಲ್ಲೂ ಹಂಗೆ ಇದೆ. ರಬ್ಬರ್ ಇಲ್ಲಿಂದ ತೆಗೆದಿರ್ಗೋರು ರಬ್ಬರ್ ನೆಟ್ಟು ಎಷ್ಟೋ ವರ್ಷಗಳ ಕಾಲ ಕಾಯ್ದು ರಬ್ಬರ್ ಮಾಡ್ತಾಯಿದ್ದಾರೆ. ಇಲ್ಲೂ ಹಂಗೆ ಬಂದಿದೆ ನೋಡಿ. ಇವತ್ತು ನಾಳೆ ಬಂದು ಕಿತ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನೋಡಿ, ಇದು ರಬ್ಬರ್. ಹಾಂ ಹಾಂ ಹಾಂ, ಒಳ್ಳೆ ಇಡ್ಲಿ ಇದ್ದಂಗೆ ಐತೆ ಗುರು. ನೋಡಿದ್ರ ತೋರಿಸ್ಬಿಟ್ರಲ್ಲ ನಿಮ್ಮ ಬುದ್ಧಿನ. ಸಾಂಬಾರು ಚಟ್ನಿ ಕೊಟ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಅಯ್ಯೋ, ಹೆಂಗೈತೆ ನೋಡಿ, ಸಕಲಾಯ್ತಲ್ವಾ? ಸ್ಮೆಲ್ಲು ಗಬ್ಬೋ ಅಂತ ಗೊತ್ತೈತೆ ಗುರು. ರಬ್ಬರ್ ಪ್ಲಾಂಟೇಶನ್ ಇಷ್ಟೆಲ್ಲ ಅದೇ ಇರೋದು ಗುರು. ಇದೆಲ್ಲ ಅದೇ ಇರೋದು ನೋಡಿ, ರಬ್ಬರ್ ಪ್ಲಾಂಟೇಶನ್. ಸಖತ್ತಾಗಿರೋ ಗುರು. ಈ ಥರ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ, ನೋಡೋಕ್ಕೆ ಒಂಥರ ಚೆಂದ.